ವೀಕ್ಷಕರು, ಇವತ್ತಿನ ತಂತ್ರಗಾರಿಕೆಯಲ್ಲಿ ಬಹಳ ಒಂದು ಬಲಿಷ್ಠವಾದ ಪ್ರತ್ಯಂಗಿರ ವಶೀಕರಣ ತಂತ್ರದ ಬಗ್ಗೆ ತಿಳಿಸ್ತೇನೆ. ಕೇರಳದ ಬಹಳ ಬಲಿಷ್ಠವಾದ ಪ್ರಬಲವಾದ ತಂತ್ರೋಪಶಕ್ತಿಯನ್ನು ಹೊಂದಿರುವಂಥ ವಶೀಕರಣ ತಂತ್ರ ಇದು. ವೀಕ್ಷಕರೇ, ನಿಮ್ಮ ಮನೆಯಲ್ಲಿಯೇ ದಾಂಪತ್ಯದಲ್ಲಿ ಯಜಮಾನರು ಮತ್ತು ನಿಮ್ಮಗಳ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ದೂರ ಆಗಿದ್ರೆ ಈ ಸರಳವಾದ ತಂತ್ರದ ಮುಖಾಂತರ ನಿಮ್ಮ ದಾಂಪತ್ಯ ನೀವು ಕೂಡಿಸ್ಕೋಬಹುದು. ನಿಮ್ಮ ಪತಿ ಅಥವಾ ಪತ್ನಿನ ನೀವು ವಶೀಕರಣ ಮಾಡ್ಕೋಬಹುದು. ಈ ಒಂದು ಸರಳ ತಂತ್ರ ಕೆಲವೊಬ್ರು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ದೂರ ಆಗಿದ್ರು ಕೂಡ ಮಾಡಬಹುದು. ಆದರೆ ಉದ್ದೇಶ ಒಳ್ಳೆಯದಕ್ಕಿರಬೇಕು, ಪ್ರಾಮಾಣಿಕವಾಗಿರಬೇಕು. ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ನಿಮ್ಮ ಈಗೋ ಇಂದನೋ ಅಥವಾ ನಿಮ್ಮ ಮನಸ್ತಾಪದಿಂದನೋ ಅಥವಾ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪದಿಂದನೋ ಕೂಡ ದೂರ ಆಗಿರ್ತಾರೆ. ಅಂಥವ್ರು ಕೂಡ ನೀವು ಇಷ್ಟಪಟ್ಟಂತ ಸ್ತ್ರೀ ಪುರುಷ ನಿಮ್ಮ ಬಳಿ ಮಾಡ್ಕೊಳ್ಳಿಕ್ಕೆ ಇದೊಂದು ಸರಳವಾದ ತಂತ್ರೋಪಶಕ್ತಿ ಇರುವಂತ ತಂತ್ರ ನೀವು ಮಾಡ್ಕೋಬಹುದು. ಹೌದು, ಆಗಿರ್ತವೆ. ಎಷ್ಟೋ ಜನ ಇಷ್ಟಪಟ್ಟಿರ್ತಾರೆ, ಕಾಲಕ್ರಮೇಣ ದೂರ ಆಗಿರ್ತಾರೆ, ಮನಸ್ತಾಪಗಳಾಗಿರ್ತದೆ, ಅಪಮಾನ ಅವಮಾನಗಳನ್ನ ಎದುರಿಸಿದ್ದಾರೆ. ಈ ವಿಚಾರದಲ್ಲಿ, ಇಷ್ಟಪಟ್ಟಂತ ವಿಚಾರದಲ್ಲಿ ಎಷ್ಟೇ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ನಿಮ್ಮ ಬಳಿ ಬರೋದಿಲ್ಲ ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ. ಅಂಥವ್ರಿಗೆ ಈ ಸರಳವಾದ ತಂತ್ರ ಮಾಡಿ ಜಯಸಿದ್ಧಿ ಆಗೇ ಆಗ್ತದೆ. ತಂತ್ರಕ್ಕೆ ಬಹಳ ಒಂದು ಬಲಿಷ್ಠವಾದ ಶಕ್ತಿ ಇರ್ತದೆ ವೀಕ್ಷಕರೇ. ಈ ಸರಳವಾದ ವಶೀಕರಣ ತಂತ್ರದಿಂದ ಕುಟುಂಬದಲ್ಲಿ ಅಥವಾ ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷರು ಅಥವಾ ನಿಮ್ಮಿಂದ ದೂರ ಆಗಿರುವಂಥ ಪುರುಷ ಆಗಲಿ ಯಾರೇ ಆಗಿರಲಿ ನಿಮ್ಮ ಬಳಿ ಬರಲಿಕ್ಕೆ ಇದೊಂದು ತಂತ್ರ ಮಾಡ್ಬೋದು ನೀವು. ಬಲಿಷ್ಠವಾದ ಕೇರಳದ ವಶೀಕರಣ ತಂತ್ರಕ್ಕೆ ಏನೇನು ಬೇಕು ಅಂತ ಹೇಳ್ತೇನೆ. ಪ್ರಥಮವಾಗಿ ನೋಡಿ ವೀಕ್ಷಕರೇ, ಒಂದು ಅರಳಿ ಮರದ ಎಲೆ ಬೇಕಾಗುತ್ತೆ ವೀಕ್ಷಕರೇ. ತದನಂತರ ಒಂದು ಲಿಂಬೆಹಣ್ಣು ಬೇಕಾಗ್ತದೆ. ತದನಂತರ ವೀಕ್ಷಕರೇ, ಪ್ರತ್ಯಂಗಿರ ವಶೀಕರಣ ತಂತ್ರಕ್ಕೆ ವಿಶೇಷವಾಗಿ ಬೇಕಾಗಿರೋದು ಒಣಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ ಬೇಕಾಗ್ತದೆ. ಇದು ಬೇಕೇ ಬೇಕಾಗ್ತದೆ. ಆಮೇಲೆ ಒಂದು ಸೂಜಿ ಈ ರೀತಿಯಲ್ಲಿ ಇರಬೇಕು ವೀಕ್ಷಕರೇ. ತದನಂತರ ಸ್ವಲ್ಪ ಕುಂಕುಮ ಮತ್ತು ಅಕ್ಕಿ ಮಿಕ್ಸ್ ಮಾಡಿರುವಂಥ ಮಂತ್ರಾಕ್ಷತೆ ಮಾಡ್ಕೋಬೇಕಾಗ್ತದೆ. ಇಷ್ಟು ರೀತಿಯಲ್ಲಿ ಇಷ್ಟು ಸಾಮಗ್ರಿಗಳು ಬೇಕಾಗ್ತದೆ. ನೋಡಿ, ಇವತ್ತು ವಶೀಕರಣ ತಂತ್ರ ಅಂದಿದ ಕೂಡಲೇ ಪ್ರಥಮವಾಗಿ ದುರ್ಗೆ ಅನುಷ್ಠಾನ ಇರುವಂಥ ಲಿಂಬೆಹಣ್ಣಿನಲ್ಲಿ ಪ್ರಥಮ ವಶೀಕರಣ ಪ್ರಯೋಗ, ದೃಷ್ಟಿ ಪ್ರಯೋಗ ಎಲ್ಲ ಹೋಗೋದು ಇದರಲ್ಲೇ. ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷರ ಹೆಸರು ಈ ಲಿಂಬೆಹಣ್ಣು ಮೇಲೆ ಬರೀಬೇಕಾಗ್ತದೆ. ಉದಾಹರಣೆಗೆ ನೋಡಿ, ನಾನು ಫಸ್ಟ್ ಹೇಳ್ತೇನೆ. ಪುರುಷ ಆಗಿದ್ರೆ ಸತೀಶ್ ಅಂತ ಬರೀತೇನೆ ವೀಕ್ಷಕರೇ. ಪ್ಲಸ್ ಹಾಕಬೇಕಾಗ್ತದೆ. ತದನಂತರ ಸ್ತ್ರೀ ಆಗಿದ್ರೆ ಸೌಮ್ಯ ಅಂತ ಬರೀತೇನೆ ವೀಕ್ಷಕರೇ. ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ, ಪತಿ ಅಥವಾ ಪತ್ನಿ ಯಾರ ಹೆಸರು ಬೇಕಾದರೂ ಬರ್ಕೋಬೋದು. ನೋಡಿ, ಈ ರೀತಿಯಲ್ಲಿ ಸತೀಶ್ ಮತ್ತು ಸೌಮ್ಯ ಅಂತ ಬರೀಬೇಕಾಗ್ತದೆ. ತದನಂತರ ಹಿಂಭಾಗದಲ್ಲಿ ಒಂದು ಸ್ವಸ್ತಿಕ್ ಹಾಕಬೇಕಾಗ್ತದೆ. ನೀವು ಇದು ಹಾಕಲೇಬೇಕಾಗ್ತದೆ ವೀಕ್ಷಕರೇ. ನೋಡಿ, ಈ ರೀತಿಯಲ್ಲಿ ತಂತ್ರ ಮಾಡಬೇಕಂದ್ರೆ ಸ್ವಸ್ತಿಕ್ ಹಾಕ್ಕೊಳ್ಬೇಕಾಗ್ತದೆ. ಓಕೆ, ಆಮೇಲೆ ಇದನ್ನು ಈ ಥರ ಇಟ್ಬಿಡಿ ವೀಕ್ಷಕರೇ. ನೋಡಿ, ಅರಳಿ ಎಲೆ ಮೇಲೆ ಒಂದು ಚಕ್ರ ಬಿಡಿಸ್ಬೇಕಾಗ್ತದೆ ನೀವು ಪ್ರಥಮವಾಗಿ. ನೋಡಿ, ನಾನು ನಿಮ್ಗೆ ತೋರಿಸ್ತೇನೆ. ಇಷ್ಟೇ ವೀಕ್ಷಕರೇ. ಇದರ ಮಧ್ಯೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷರ ಹೆಸರು ನೋಡಿ, ನಾನು ಬರೆದಿದ್ದೀನಲ್ಲ, ಉದಾಹರಣೆಗೆ ಸತೀಶ್ ಅಂತ ಬರೆದಿರ್ತೇನೆ ವೀಕ್ಷಕರೇ. ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷರ ಹೆಸರು ಬಹಳ ಸರಳವಾದ ವಿಧಾನ ವೀಕ್ಷಕರೇ. ಎಲ್ಲರೂ ಕೂಡ ಮಾಡ್ಬೋದು. ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಮಾಡಿ. ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಆಗ್ತಾರೆ. ಮನನೊಂದು ದೂರ ಆಗಿದ್ರು ಕೂಡ ಅಥವಾ ಮೂರನೇ ವ್ಯಕ್ತಿಯಿಂದ ದೂರ ಆಗಿದ್ರು ಕೂಡ ಅಥವಾ ಈಗೋಯಿಂದ ದೂರ ಆಗಿದ್ರು ಕೂಡ ಆ ವ್ಯಕ್ತಿಗಳು ನಿಮ್ಮ ಬಳಿ ಬರಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತ ತಿಳ್ಕೊಂಬಿಡಿ ವೀಕ್ಷಕರೇ. ತದನಂತರ ಈ ಚಕ್ರ ಬರೆದ ನಂತರ ಅರಳಿ ಎಲೆ ಮೇಲೆ ವೀಕ್ಷಕರೇ ಲಿಂಬೆಹಣ್ಣು ನೋಡಿ, ಈ ರೀತಿಯಲ್ಲಿ ಹೆಸರು ಬರೆದಿರುವಂಥ ಲಿಂಬೆಹಣ್ಣನ್ನು ನೀವು ಕಟ್ ಮಾಡಬೇಕಾಗ್ತದೆ ವೀಕ್ಷಕರೇ. ನೋಡಿ, ಅರಳಿ ಏನು ಹೆಸರು ಬರೆದಿರ್ತೀರ ಲಿಂಬೆಹಣ್ಣನ್ನು ನೀವು ಕಟ್ ಮಾಡಿಕೊಂಡು ಅದಕ್ಕೆ ಏನು ಮಂತ್ರಾಕ್ಷತೆ ನಾವು ಹಾಕಿರ್ತೇವೆ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ವೀಕ್ಷಕರೇ. ನೋಡಿ, ತೋರಿಸ್ತೀನಿ. ಬಹಳ ಸರಳವಾಗಿರ್ತದೆ. ಎಲ್ಲರೂ ಕೂಡ ಮಾಡ್ಬೋದು. ಪಾಪ ಬಹಳ ಮನನೊಂದಿರ್ತೀರ, ಕುಟುಂಬ ಛಿದ್ರ ಆಗಿರ್ತದೆ. ಕೆಲವೊಬ್ಬರಿಗೆ ಗಂಡ ಹೆಂಡತಿ ಕುಟುಂಬದಿಂದನೂ ಕಲಹ ಆಗಿ ದೂರ ಆಗಿರ್ತಾರೆ. ಮಕ್ಕಳು ಮರಿ ಜೀವನ ಹಾಳಾಗ್ತಾ ಇರ್ತದೆ. ಅಂಥವ್ರು ಕೂಡ ಈ ಸರಳ ತಂತ್ರ ಮಾಡ್ಕೋಬೋದು ವೀಕ್ಷಕರೇ. ಬಹಳ ಒಳ್ಳೆಯ ತಂತ್ರ ಇರ್ತದೆ. ತದನಂತರ ಈ ಲಿಂಬೆಹಣ್ಣಿಗೆ ಈ ರೀತಿಯಲ್ಲಿ ಮಂತ್ರಾಕ್ಷತೆ ಹಾಕಿದ ನಂತರ ವೀಕ್ಷಕರೇ ನೋಡಿ, ಅರಳಿ ಎಲೆ ಮೇಲೆ ಸ್ವಲ್ಪ ಮಂತ್ರಾಕ್ಷತೆ ಹಾಕಿ ಆ ಚಕ್ರದ ಮೇಲೆ. ತದನಂತರ ಅರಳಿ ಎಲೆನ ನೀವು ಮಡಚಬೇಕಾಗುತ್ತೆ ಈ ಥರ. ಓಕೆ ವೀಕ್ಷಕರೇ, ಅರಳಿ ಎಲೆನ ಮಡಚ ನಂತರ ಏನು ಮಾಡ್ತೀರಾ, ಲಿಂಬೆಹಣ್ಣು, ಒಂದು ಲಿಂಬೆಹಣ್ಣು ಮತ್ತು ಎರಡು ಲಿಂಬೆಹಣ್ಣು ಈ ಥರ ಜಾಯಿಂಟ್ ಮಾಡಿ ವೀಕ್ಷಕರೇ. ಓಕೆ, ಜಾಯಿಂಟ್ ಮಾಡಿದ ನಂತರ ವೀಕ್ಷಕರೇ ನೋಡಿ, ಬಹಳ ಸರಳವಾಗಿರ್ತದೆ ವಿಧಾನ. ನೋಡಿ, ಈ ರೀತಿಯಲ್ಲಿ ನೀವು ಲಿಂಬೆಹಣ್ಣು ಇಡಬೇಕಾಗ್ತದೆ. ನೋಡಿ, ತೋರಿಸಿದ್ದೇನೆ.
ಈ ರೀತಿಯಲ್ಲಿ ತಂತ್ರ ಮಾಡ್ಕೋಬೇಕಾಗ್ತದೆ. ತದನಂತರ ನೀವು ಸೂಜಿಯಿಂದ ನೋಡಿ ಈ ರೀತಿಯಲ್ಲಿ ನೀವು ಚುಚ್ಚಬೇಕಾಗ್ತದೆ ವೀಕ್ಷಕರೇ. ಎಲ್ಲದಕ್ಕೂ ನೀವು ಚುಚ್ಚಿ ತೆಗಿಬೇಕಾಗ್ತದೆ. ನೋಡಿ ಈ ರೀತಿಯಲ್ಲಿ ನೀವು ಚುಚ್ಚಿ ಸರಳ ತಂತ್ರ ವೀಕ್ಷಕರೇ, ಎಲ್ಲರೂ ಕೂಡ ಮಾಡ್ಕೋಬೋದು. ಬಹಳ ಒಳ್ಳೆ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ಸೂಜಿಯಿಂದ ನೀವು ಚುಚ್ಚಿ ತೆಗೆದ ನಂತರ ಆ ಸೂಜಿನ ಕಟ್ ಮಾಡಿ ವೀಕ್ಷಕರೇ. ತೆಗೆದು ನೋಡಿ ಈ ರೀತಿಯಲ್ಲಿ ಏನು ತಂತ್ರ ಮಾಡಿರ್ತೀವಿ ವೀಕ್ಷಕರೇ, ಇದನ್ನು ತಗೊಂಡೋಗಿ ಯಾವ ಮರದಿಂದ ನೀವು ಅರಳಿ ಎಲೆ ತಂದಿರ್ತೀರೋ ಅದೇ ಮರಕ್ಕೆ ಹೋಗಿ ಕಟ್ಟಿ ಬರಬೇಕಾಗ್ತದೆ. ಇದು ಬಲಿಷ್ಠ ಪ್ರತ್ಯಂಗಿರ ವಶೀಕರಣ ತಂತ್ರ. ನೀವು ಕಟ್ಟಿ ಬಂದಿದ್ದು ಸತ್ಯ ಆಗಿದ್ರೆ ವೀಕ್ಷಕರೇ, ಅವತ್ತಿಂದ 5 ದಿನದಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ನಿಮ್ಮ ಹತ್ರ ಬಂದಿರ್ತಾರೆ. ಕುಟುಂಬದಲ್ಲಿ ಕಲಹ ಆಗಿದ್ರು ಕೂಡ, ದಾಂಪತ್ಯ ಛಿದ್ರ ಆಗಿದ್ರು ಕೂಡ ಅವರು ಕೂಡ ನಿಮ್ಮ ಬಳಿ ಬಂದಿರ್ತಾರೆ. ಒಳ್ಳೆ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಬಲಿಷ್ಠವಾಗಿ ಮಾಡಿ ಸರಳ ವಶೀಕರಣ ತಂತ್ರದಿಂದ ನಿಮಗೆ ಫಲ ಸಿಗುತ್ತೆ ವೀಕ್ಷಕರೇ. ನಮಸ್ಕಾರ. ಪ್ರತ್ಯಂಗಿರ ವಶೀಕರಣ ಯೋಗದಲ್ಲಿ ಜಯಸಿದ್ಧಿ ಆಗೇ ಆಗ್ತೀರಾ. ಪ್ರಯತ್ನ ಮಾಡಿ, ಅದು ಪ್ರಾಮಾಣಿಕವಾಗಿ ಮಾಡಿ. ನಮಸ್ಕಾರ.